Hello everyone, welcome to Study Smart tutorial. Today I will explain comparative statement of profit and loss. From the following information, prepare comparative statement of profit and loss for the year ending 31st March 2016 and 31st March 2017 of Mr. Raju Company Limited. So here revenue from operations 8 lakh, 9 lakh, 2 years informations ಕೊಟ್ಟಿದ್ದಾರೆ 31st 3 2016 and 17 revenue from operation 8 lakh and 9 lakh and other income 20 40, employee benefit expenses 1 lakh 1 lakh 20,000, cost of material consumed 4 lakh 5 lakh, finance cost 30,000 20,000, depreciation 70,000 and 70,000, other expenses 20,000 30,000, income tax 30% of both the year. Okay, so here we have to prepare in comparative income statement. Okay, so comparative ಅಂತ ಹೇಳಿದಾಗ ನಮಗೆ ಇಲ್ಲಿ 4 ಕಾಲಮ್ಸ್ನ ಮೇಂಟೈನ್ ಮಾಡ್ಕೊಳ್ಬೇಕು. ಓಕೆ, ಸೊ ಪರ್ಟಿಕ್ಯುಲರ್ 2016 and 17 absolute increase or decrease, ಪರ್ಸೆಂಟೇಜ್ ಆಫ್ ಇನ್ಕ್ರೀಸ್ ಆರ್ ಡಿಕ್ರೀಸ್, ಇದು 12 ಮಾರ್ಕ್ಸ್ಗೆ ರೆಗ್ಯುಲರ್ ಕ್ವಶನ್ಸ್ ಆಗಿರುತ್ತೆ. ಸೊ ಫಸ್ಟು ರೆವೆನ್ಯೂ ಫ್ರಮ್ ಆಪರೇಷನಿಂದನೇ ಪ್ರಾಬ್ಲಮ್ನ ಸ್ಟಾರ್ಟ್ ಮಾಡಬೇಕು. ಇದನ್ನು ನಾವು ಇನ್ಕಮ್ ಸ್ಟೇಟ್ಮೆಂಟ್ ಅಂತ ಹೇಳ್ತೇವೆ. ಇನ್ಕಮ್ ಸ್ಟೇಟ್ಮೆಂಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಓಕೆ, ಈ ಇನ್ಕಮ್ ಸ್ಟೇಟ್ಮೆಂಟಲ್ಲಿ ನಾವು ಯಾವ ಥರ ಟ್ರಾನ್ಸಾಕ್ಷನ್ಸ್ನ ತಗೊಳ್ಬೇಕು ಅಂತ ಹೇಳಿದ್ರೆ, ಇಯರ್ ವಿ ಓನ್ಲಿ ರೆಕಾರ್ಡ್ ದ ಇನ್ಕಮ್ ಆ್ಯಂಡ್ ಎಕ್ಸ್ಪೆನ್ಸಸ್ ಆಫ್ ದ ಕಂಪನೀಸ್. ಓಕೆ, ಕಂಪನಿಗೆ ಆಗಂತ ಇನ್ಕಮು ಮತ್ತು ಎಕ್ಸ್ಪೆನ್ಸಸ್ ಮಾತ್ರ ರೆಕಾರ್ಡ್ ಮಾಡ್ತಾ ಬರಬೇಕು. ಬಟ್ ಇಯರ್ ವಿ ಹ್ಯಾವ್ ಡು ನಾಟ್ ಟೇಕನ್ ದ ಅಸೆಟ್ಸ್ ಆ್ಯಂಡ್ ಲಯಾಬಿಲಿಟೀಸ್. ಓಕೆ, ಅಸೆಟ್ ಮತ್ತು ಲಯಾಬಿಲಿಟೀಸ್ನ ತಗೊಳಂಗಿಲ್ಲ. ಫಸ್ಟು ರೆವೆನ್ಯೂ ಫ್ರಮ್ ಆಪರೇಷನ್ ಇದೆ 8 ಲ್ಯಾಕ್ ಮತ್ತು 9 ಲ್ಯಾಕ್. ಆ 8 ಲ್ಯಾಕ್ ಮತ್ತು 9 ಲ್ಯಾಕ್ನ ಮೇಂಟೈನ್ ಮಾಡಬೇಕು. ಆಬ್ಸಲ್ಯೂಟ್ ಆರ್ ಇನ್ಕ್ರೀಸ್ ಆರ್ ಡಿಕ್ರೀಸ್ನ ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಅಂದರೆ ಪ್ರೆಸೆಂಟ್ ಇಯರ್ ಮೈನಸ್ ಪ್ರೀವಿಯಸ್ ಇಯರ್. ಓಕೆ, 9 ಲ್ಯಾಕಿಂದ 8 ಲ್ಯಾಕ್ನ ಮೈನಸ್ ಮಾಡಿ 1 ಲ್ಯಾಕ್ ಬರುತ್ತೆ. ಹಾಗೆ ಆಬ್ಸಲ್ಯೂಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ನ ನಾವು ಫೈಂಡ್ ಔಟ್ ಮಾಡಬೇಕು. ಆಬ್ಸಲ್ಯೂಟ್ನ ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಪರ್ಸೆಂಟೇಜ್ನ ಅಂತ ಹೇಳಿದ್ರೆ 1 ಲ್ಯಾಕಿಂದ ಪ್ರೀವಿಯಸ್ ಇಯರ್ನ ಮೈನಸ್ ಡಿವೈಡ್ ಮಾಡ್ಕೊಳ್ಬೇಕು. 1 ಲ್ಯಾಕ್ ಡಿವೈಡೆಡ್ ಬೈ 8 ಲ್ಯಾಕ್ ಇಂಟು 100 ಮಾಡಿದ್ರೆ 12.5 ಬರುತ್ತೆ. ಹಾಗೆ ನೆಕ್ಸ್ಟು ಅದರ್ ಇನ್ಕಮ್ ಆಗಿರೋದ್ರಿಂದ ಇಲ್ಲಿ ನಾವು ಆ್ಯಡ್ ಮಾಡ್ಕೊಳ್ಬೇಕಾಗಿರುತ್ತೆ. 20,000 ಮತ್ತು 40,000 ಇದೆ. ಸೊ ಕರೆಂಟ್ ಇಯರಿಂದ ಪ್ರೀವಿಯಸ್ ಇಯರ್ನ ಮೈನಸ್ ಮಾಡ್ಕೊಳ್ಬೇಕು. 20,000 ಬರುತ್ತೆ. ಸೊ ಈ 20,000 ಡಿವೈಡೆಡ್ ಬೈ 20,000 ಇಂಟು 100 ಪ್ರೀವಿಯಸ್ ಇಯರ್ಗೆ ಯಾವಾಗಲೂ ಕೂಡ ಡಿವೈಡ್ ಮಾಡ್ತಾ ಹೋಗಬೇಕು. ಸೊ 100 ಬರುತ್ತೆ. ಸೊ ಈಗ ನಾವೇನು ಮಾಡಬೇಕು, ಇನ್ಕಮ್ ಆಗಿರೋದ್ರಿಂದ ಇದನ್ನು ನಾವು ಆ್ಯಡ್ ಮಾಡ್ಕೊಳ್ಬೇಕು. ಓಕೆ, ಆ್ಯಡ್ ಮಾಡಬೇಕಾದ್ರೆ ವರ್ಟಿಕಲಿ ಆ್ಯಡ್ ಮಾಡಿ 8 ಲ್ಯಾಕ್ 20,000, 9 ಲ್ಯಾಕ್ ಪ್ಲಸ್ 40, 9 ಲ್ಯಾಕ್ 40,000. ಬಟ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ನಾವು ಹಾರಿಸಾಂಟಲ್ ಆಗಿ ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಕಂಪ್ಯಾರಿಟಿವ್ನ ನಮಗೆ 1 ಮಾರ್ಕ್ಸಲ್ಲಿ ಕ್ವಶನ್ ಕೇಳ್ತಾರೆ. ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅನ್ ಡ್ಯಾಶ್ಡ್ ಸ್ಟೇಟ್ಮೆಂಟ್ ಅಂತ ಹೇಳಿ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅನ್ ಹಾರಿಸಾಂಟಲ್ ಸ್ಟೇಟ್ಮೆಂಟ್. ಯಾಕೆ ಹಾರಿಸಾಂಟಲ್ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ, ಇಲ್ಲಿ ಏನೇ ಮೂವ್ಮೆಂಟ್ ಆದರೂ ಕೂಡ ನಾವು ಹಾರಿಸಾಂಟಲ್ ಆಗಿ ಮೂವ್ ಮಾಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ 9 ಲ್ಯಾಕ್ 40 ಮೈನಸ್ 8 ಲ್ಯಾಕ್ 20 ಅಂದಾಗ 1 ಲ್ಯಾಕ್ 20 ಆಬ್ಸಲ್ಯೂಟ್ ಬರುತ್ತೆ. ಅದೇ ನಾವು ಪರ್ಸೆಂಟೇಜ್ನ ಫೈಂಡ್ ಔಟ್ ಮಾಡಬೇಕು ಅಂದರೂ ಕೂಡ 1 ಲ್ಯಾಕ್ 20,000 ಡಿವೈಡೆಡ್ ಬೈ 8 ಲ್ಯಾಕ್ 20,000 ಇಂಟು 100 ಅಂದಾಗ ಮೂಮೆಂಟ್ ಏನಾಯಿತು, ಹಾರಿಸಾಂಟಲ್ಲಿನೇ ಕ್ಯಾಲ್ಕುಲೇಷನ್ ಮಾಡಿದಾಗ ಬಂತು 14.6. ಸೊ ಇದನ್ನು ನಾವು ಕಂಪ್ಯಾರಿಟಿವ್ನ ಏನಂತ ಟ್ರೀಟ್ ಮಾಡಬೇಕು, ಹಾರಿಸಾಂಟಲ್ ಅನಾಲಿಸಿಸ್ ಅಂತ ಹೇಳ್ತೇವೆ. ಓಕೆ, ಸೊ ಇನ್ಕಮ್ ಆಗಿದೆ, ಇನ್ಕಮ್ ಆಗಿರೋದ್ರಿಂದ ಆ್ಯಡ್ ಮಾಡ್ಕೊಳ್ಬೇಕು. ಸೊ ಇದನ್ನು ಬರೋದನ್ನು ನಾವು ಟೋಟಲ್ ಇನ್ಕಮ್ ಅಂತ ಹೇಳಿ ಕನ್ಸಿಡರ್ ಮಾಡಬೇಕು. ನೆಕ್ಸ್ಟು ಎಕ್ಸ್ಪೆನ್ಸಸ್ನೆಲ್ಲ ಮೈನಸ್ ಮಾಡ್ತಾ ಬನ್ನಿ. ಇನ್ನು ಎಂಪ್ಲಾಯಿ, ಕಾಸ್ಟ್ ಆಫ್ ಮೆಟೀರಿಯಲು, ಫೈನಾನ್ಸು, ಡಿಪ್ರಿಸಿಯೇಷನು, ಅದರ್ ಎಕ್ಸ್ಪೆನ್ಸಸ್ ಇದೆಲ್ಲವೂ ಕೂಡ ಎಕ್ಸ್ಪೆನ್ಸಸ್ ಆಗಿರುತ್ತೆ. ಎಕ್ಸ್ಪೆನ್ಸಸ್ ಅಂತ ಹೆಡ್ ಹಾಕಿ, ಸೊ ಆ್ಯಸ್ ಯೂಶ್ವಲ್ ನಾವು ಕರೆಂಟ್ ಇಯರಿಂದ ಪ್ರೀವಿಯಸ್ ಇಯರ್ನ ಮೈನಸ್ ಮಾಡಿದ್ರೆ ಆಬ್ಸಲ್ಯೂಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಬರುತ್ತೆ. ಪರ್ಸೆಂಟೇಜ್ ಮಾಡಬೇಕಾದ್ರೆ ಹೇಗೆ ಮಾಡಬೇಕು ಅಂದರೆ 20,000 ಡಿವೈಡೆಡ್ ಬೈ 1 ಲ್ಯಾಕ್ ಇಂಟು 100 20%. ಓಕೆ, ಹಾಗೆಯೇ ನಾವು ಕಾಸ್ಟ್ ಆಫ್ ಮೆಟೀರಿಯಲ್ ಕನ್ಸ್ಯೂಮ್ಡನ್ನು ಕೂಡ ಮೈನಸ್ ಮಾಡ್ಕೊಳ್ಬೇಕು. 1 ಲ್ಯಾಕ್ ಮತ್ತು 25 ಬರುತ್ತೆ. ಬಟ್ ಇಲ್ಲಿ ಫೈನಾನ್ಸ್ ಕಾಸ್ಟಲ್ಲಿ ನೋಡಿ, ಅಲ್ಲಿ ಕರೆಂಟ್ ಇಯರಲ್ಲಿ 20,000 ಇದೆ, ಪ್ರೀವಿಯಸ್ ಇಯರ್ 30,000 ಇದೆ. ಓಕೆ, ಸೊ ಕರೆಂಟ್ ಇಯರ್ 20, ಪ್ರೀವಿಯಸ್ ಇಯರಲ್ಲಿ 30,000 ಇದೆ ಅಂದಾಗ ಮೈನಸ್ 10,000 ಬರುತ್ತೆ. ಆಬ್ಸಲ್ಯೂಟ್ ಇನ್ಕ್ರೀಸಲ್ಲಿ ಮೈನಸ್ ಬಂದರು ಅಂದರೆ ಆಟೋಮೆಟಿಕ್ಕಾಗಿ ಪರ್ಸೆಂಟೇಜಲ್ಲೂ ಕೂಡ ನಾವು ಮೈನಸ್ ನೆಗೆಟಿವ್ ಆನ್ಸರ್ಸ್ನ ಕ್ಯಾರಿ ಮಾಡ್ತಾ ಹೋಗಬೇಕಾಗಿರುತ್ತೆ. ಓಕೆ, 20,000 ಮೈನಸ್ 30,000, 10,000 ಮೈನಸ್ 10,000 ಬೈ 30,000 ಇಂಟು 100 ಮೈನಸ್ 33.33 ಬರುತ್ತೆ. ಓಕೆ, ನೆಕ್ಸ್ಟು ಡಿಪ್ರಿಸಿಯೇಷನಲ್ಲಿ ಕರೆಂಟ್ ಇಯರು ಕೂಡ ಮತ್ತು ಪ್ರೀವಿಯಸ್ ಇಯರು ಕೂಡ ಬೋತ್ ದ ಕಾಲಮಲ್ಲೂ ಕೂಡ 70,000 ಇದೆ. ದೆರ್ ಇಸ್ ನೋ ಆಬ್ಸಲ್ಯೂಟ್ ಆರ್ ಇನ್ಕ್ರೀಸ್ ಆರ್ ಡಿಕ್ರೀಸ್. ಓಕೆ, 70,000 ಮೈನಸ್ 70,000 ನಿಲ್ಲಾಗುತ್ತೆ. ಸೊ ಮೈನಸ್ 0 ಅಂತ ಹಾಕಬಾರ್ದು, ನಿಲ್ ಅಂತ ಹೇಳಿ ಮೆನ್ಷನ್ ಮಾಡಬೇಕು. ಆಬ್ಸಲ್ಯೂಟ್ ನಿಲ್ಲಾದಮೇಲೆ ಪರ್ಸೆಂಟೇಜು ಕೂಡ ನಿಲ್ಲಾಗ್ತಾ ಬರುತ್ತೆ. ಓಕೆ, ನೆಕ್ಸ್ಟು ಲಾಸ್ಟ್ ಎಕ್ಸ್ಪೆನ್ಸಸ್ಸು ಅದರ್ ಎಕ್ಸ್ಪೆನ್ಸಸ್
20,000 ಮತ್ತು 30,000 ಇದೆ. ಕರೆಂಟ್ ಇಯರಿಂದ ಪ್ರೀವಿಯಸ್ ಇಯರ್ನ ಮೈನಸ್ ಮಾಡ್ಕೊಳ್ಬೇಕು. 10,000 ಬರುತ್ತೆ. 10,000 ಡಿವೈಡೆಡ್ ಬೈ 20,000 ಇಂಟು 100 50% ಆಗಿರುತ್ತೆ ಫಸ್ಟು. ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ ಟೋಟಲ್ ಎಕ್ಸ್ಪೆನ್ಸಸ್, ಬರೀ ಎಕ್ಸ್ಪೆನ್ಸಸ್ನ ಆ್ಯಡ್ ಮಾಡ್ಕೊಳ್ಬೇಕು. ಓಕೆ, ಸೊ ಇಲ್ಲಿ ಎಕ್ಸ್ಪೆನ್ಸಸ್ನೆಲ್ಲ ಆ್ಯಡ್ ಮಾಡಿದಾಗ ಎಷ್ಟು ಬರುತ್ತೆ? 1 lakh, 4 lakh, 30, 70, 20 ಇದನ್ನೆಲ್ಲನೂ ಕೂಡ ಆ್ಯಡ್ ಮಾಡಿದ್ರೆ ಟೋಟಲ್ ಎಕ್ಸ್ಪೆನ್ಸಸ್ 7 lakh ಬರುತ್ತೆ. ಓಕೆ, ಇದನ್ನು ನಾವು ಬಿ ಅಂತ ಹೇಳಬೇಕು. ಟೋಟಲ್ ಎಕ್ಸ್ಪೆನ್ಸಸ್ನ ನಾವು ಬಿ ಅಂತ ಹೇಳಿ ಟ್ರೀಟ್ ಮಾಡಬೇಕು. 6,20,000. ಓಕೆ, ಹಾಗೆಯೇ ಕರೆಂಟ್ ಇಯರ್ದನ್ನು ಎಕ್ಸ್ಪೆನ್ಸಸ್ನ ಆ್ಯಡ್ ಮಾಡಬೇಕು. 7,40,000 ಬರುತ್ತೆ. ಈ 7,40,000ಇಂದ 6,20,000ನ ಮೈನಸ್ ಮಾಡಬೇಕು. 1,20,000 ಬರುತ್ತೆ. 1,20,000 by 6,20,000 ಇಂಟು 100 19.35 ಬಂತು ಫಸ್ಟ್. ನೆಕ್ಸ್ಟ್ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಪಿ ಬಿ ಟಿನ ಫೈಂಡ್ ಔಟ್ ಮಾಡಬೇಕು. 1 ಮಾರ್ಕ್ಸ್ಗೆ ಕೇಳ್ತಾರೆ ಎಕ್ಸ್ಪ್ಯಾಂಡ್ ಪಿ ಬಿ ಟಿ ಮತ್ತು ಪಿ ಎ ಟಿ ಎರಡರಲ್ಲಿ ಒಂದು ಕೇಳೋಂಥ ಚಾನ್ಸಸ್ ಇರುತ್ತೆ. ಪಿ ಬಿ ಟಿ ಅಂತ ಹೇಳಿದ್ರೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ನ ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಅಂದರೆ ಟೋಟಲ್ ಇನ್ಕಮಿಂದ ಟೋಟಲ್ ಎಕ್ಸ್ಪೆನ್ಸಸ್ನ ಮೈನಸ್ ಮಾಡಬೇಕು. 8,20,000 ಮೈನಸ್ 6,20,000 2 lakh ಬರುತ್ತೆ. ಹಾಗೆ ಕರೆಂಟ್ ಇಯರ್ದು ಪಿ ಬಿ ಟಿನ ಫೈಂಡ್ ಔಟ್ ಮಾಡಬೇಕು. 9,40,000 ಮೈನಸ್ 7,40,000 2 lakh ಬರುತ್ತೆ. ಬೋತ್ ದ ಕಾಲಮಲ್ಲೂ ನಮಗೆ ಸೇಮ್ ವ್ಯಾಲ್ಯೂಸ್ ಇದೆ. ಕರೆಂಟ್ ಇಯರ್ ಮತ್ತು ಪ್ರೀವಿಯಸ್ ಇಯರಲ್ಲಿ 2 lakh ಮೈನಸ್ 2 lakh 0 ಆಗುತ್ತೆ. ಸೊ ಆಬ್ಸಲ್ಯೂಟು ನಿಲ್ಲಾದಮೇಲೆ ಪರ್ಸೆಂಟೇಜು ಕೂಡ ನಿಲ್ಲಾಗುತ್ತೆ. ನೆಕ್ಸ್ಟು ಸಮ್ಮಲ್ಲಿ ನೋಡಿ, ಅಲ್ಲಿ ಇನ್ಕಮ್ ಟ್ಯಾಕ್ಸ್ 30% ಅಂತ ಕೊಟ್ಟಿದ್ದಾರೆ ಬೋತ್ ದ ಕಾಲಮಲ್ಲೂ ಕೂಡ. ಸೊ ಈಗ ನಾವು ಕರೆಂಟ್ ಇಯರ್ ಪ್ರೀವಿಯಸ್ ಇಯರ್ಗೆ ಫಸ್ಟು 2 lakh ಇಂಟು 30 by 100 ಮಾಡಿಕೊಡ್ಬೇಕು. ಎಷ್ಟು ಬರುತ್ತೆ? 60,000 ಬರುತ್ತೆ. ಹಾಗೆಯೇ ನಾವು ಕರೆಂಟ್ ಇಯರ್ಗೂ ಕೂಡ ಕ್ಯಾಲ್ಕುಲೇಷನ್ ಮಾಡಬೇಕು. 2 lakh ಇಂಟು 30 by 100 ಸೊ ಎಷ್ಟು ಬರುತ್ತೆ? 60,000. ಇಲ್ಲಿ ಸೇಮ್ ವ್ಯಾಲ್ಯೂಸ್ ಇರೋದ್ರಿಂದ ಆಬ್ಸಲ್ಯೂಟು ಕೂಡ ನಿಲ್ಲಾಗುತ್ತೆ ಆ್ಯಂಡ್ ಪರ್ಸೆಂಟೇಜು ಕೂಡ ನಿಲ್ಲಾಗ್ತಾ ಬರುತ್ತೆ. ಓಕೆ, ನೆಕ್ಸ್ಟ್ ಫೈನಲ್ ಇಯರ್ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಈ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ನ ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ 2 lakh minus 60,000 1,40,000 2 lakh minus 60,000 1,40,000. there is no absolute increase or decrease. 1,40,000 is the profit after tax. ಓಕೆ, ಸೊ ಇನ್ಕಮ್ ಸ್ಟೇಟ್ಮೆಂಟ್ನ ನಾವೇನಂತ ಟ್ರೀಟ್ ಮಾಡ್ತೀವಿ? ಪ್ರಾಫಿಟ್ ಆ್ಯಂಡ್ ಲಾಸ್ ಅಂತ ಹೇಳ್ತೀವಿ. ಸೊ ಕಂಪ್ಯಾರಿಟಿವ್ ಇಸ್ ಆಲ್ಸೋ ಕಾಲ್ಡ್ ಆ್ಯಸ್ ಅನ್ ಹಾರಿಜಾಂಟಲ್ ಅನಾಲಿಸಿಸ್. ಇದ್ರದ್ದು ಫಾರ್ಮ್ಯಾಟ್ ಇಷ್ಟೇ ಕಾನ್ಸೆಪ್ಟನ್ನ ನೀವು ಫಾಲೋ ಮಾಡಬೇಕು. ರೆವೆನ್ಯೂ ಫ್ರಮ್ ಆಪ್ರೇಷನ್ಗೆ ಆ್ಯಡ್ ಇನ್ಕಮು ಲೆಸ್ ಎಕ್ಸ್ಪೆನ್ಸಸ್ಸು ಬರೋಂಥ ವ್ಯಾಲ್ಯೂ ಏನಾಗಿರುತ್ತೆ? ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಆಗಿರುತ್ತೆ. ಈ ಬಿಫೋರ್ ಟ್ಯಾಕ್ಸ್ಗೆ ಲೆಸ್ ಇನ್ಕಮ್ ಟ್ಯಾಕ್ಸ್ ಮಾಡಬೇಕು. ನೆಕ್ಸ್ಟು ಬರೋದು ನಮಗೆ ಆಫ್ಟರ್ ಟ್ಯಾಕ್ಸ್ ಆಗಿರುತ್ತೆ. ಸೊ ಇಲ್ಲಿ ನಾವು ಕಂಪೇರ್ ಅಂದರೆ ಕರೆಂಟ್ ಇಯರಿಂದ ಪ್ರೀವಿಯಸ್ ಇಯರ್ನ ಜಸ್ಟ್ ಕಂಪೇರ್ ಮಾಡ್ತಾ ಬರಬೇಕು. ಆವಾಗ ನಮಗೆ ಆಬ್ಸಲ್ಯೂಟ್ ಬರುತ್ತೆ. ಆಬ್ಸಲ್ಯೂಟ್ ಆದಮೇಲೆ ಪರ್ಸೆಂಟೇಜ್ನ ಫೈಂಡ್ ಔಟ್ ಮಾಡೋದು ಹೇಗೆ ಅಂತ ಹೇಳಿದ್ರೆ ಆಬ್ಸಲ್ಯೂಟಿಂದ ಡಿವೈಡೆಡ್ ಬೈ ಪ್ರೀವಿಯಸ್ ಇಯರ್ನ ಡಿವೈಡ್ ಮಾಡ್ತಾ ಬರಬೇಕು. ಆವಾಗ ನಮಗೆ ಇಲ್ಲಿ ಪರ್ಸೆಂಟೇಜ್ ಆಫ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಬರ್ತಾ ಹೋಗುತ್ತೆ. ಸೊ ಇದನ್ನು ನಾವು ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಅಂತ ಹೇಳೋದು. ಥ್ಯಾಂಕ್ ಯು.